ನೀವು ಒದ್ದಾಡೋದು ನನ್ನ ಕಡೆಯಿಂದ ನೋಡೋಕ್ಕಾಗತ್ತಿಲ್ಲ. ನಾನು ಉತ್ತರ ಹೇಳಿ? ನೀನೇ ಉತ್ತರ ಹೇಳೋ ಹಾಗಿದ್ರೆ ನಾನು ಯಾಕೆ ಪರೀಕ್ಷೆ ಬರೀಬೇಕು? ಹಾಂ, ಪತ್ರ ಹರಿತು. ರೈಟ್. ನೆಕ್ಸ್ಟ್ ಕ್ವಶನ್ ಕೇಳಿ. ಹಾಂ, ಕೊಂಡು ಜೊತೆಗೆ ಅಯ್ಯೋ, ಅದು ಏನಾಯ್ತಮ್ಮ? ಅದು ನೀರು, ನಿನಗೆ ನೀರು ತರಕ್ಕೆ ಅಲ್ಲ, ನಿನಗೆ ನೀರು ಕುಡಿಯೋಕ್ಕೆ ಅಂತ ತಂದೆ. ಕೈ ಜಾರಿ ಬಿದ್ದುಬಿಡ್ತಪ್ಪ. ಕನಕ ಕನಕ ಕನಿಕ ಏನೋ ಒಂದಮ್ಮ. ಈಗ ನೀನು ಟ್ಯೂಷನ್ ಮುಗಿಸಿ ಆಯ್ತೇನಮ್ಮ? ಇವಾಗ ತನ ಶುರು ಮಾಡೀನ್ರಿ. ನಿಮ್ಮ ಮಗ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದಾಕತ್ತಾನ ಗೊತ್ತನ್ರಿ? ನೋಡ್ಕೊತೀರಿ, ಈ ಸತಿ ಎಕ್ಸಾಮ್ದಾಗ ಟಾಪ್ನಾಗ ಬರ್ತಾನ್ರಿ. ಸಂತೋಷಮ್ಮ, ಬರಲಿ. ಆದರೆ ಈಗ ಓದಿದ್ದು ಸಾಕು, ನಾಳೆ ಓದಿಸುವಂತೆ ಬಮ್ಮ. ನಾಳೆಗ? ಹಾಂ, ನಾಳೆ ಅಂದರೆ ಬೆಳಗಿನ ಜಾವ ಓದಿದ್ರೆ ವಿದ್ಯೆ ತಲೆಗೆ ಹತ್ತುತ್ತಂತೆ, ಅಲ್ವೇನೋ? ಬಾಮ್ಮ ನೀನು. ನೀವು ಈಗಲೂ ಇದನ್ನೆಲ್ಲ ನಂಬ್ತೀರಿ? ನಮಗೆ ಯಾವಾಗ ಇಂಟ್ರೆಸ್ಟ್ ಇರ್ತದ, ಮನಸ್ಸಿರ್ತದ, ಅವಾಗ ಓದಿದ್ರೆ ಅಷ್ಟೇ ವಿದ್ಯೆ ತಲೆಗೆ ಹತ್ತದವ. ಏನಮ್ಮ ಮಾಡೋದು, ನಾವು ಹಳೆ ಕಾಲದವ್ರು, ಅದನ್ನೆಲ್ಲ ನಂಬ್ತೀವಿ. ನೀನು ಬಾಮ್ಮ, ನಾಳೆ ಓದಿಸುವಂತೆ. ಇವಾಗೇನು ಎಕ್ಸಾಮ್ ಏನಿಲ್ವಲ್ಲ, ಅಲ್ವೇನಪ್ಪ? ನಿನಗೇನು ತೊಂದರೆ ಇಲ್ಲ ತಾನೆ? ನೀನೇನು ಒಳ್ಳೆ ಗೊಂಬೆ ಥರ. ಬಾಮ್ಮ ನೀನು. ಹುಷಾರು, ಬಾಗ್ಲಾಕೊಂಡು. ಹಾಂ, ಅಮ್ಮ ಯಾಕೆ ಈಗ ವಿಚಿತ್ರವಾಗಿ ಆಡಿದ್ರು? ಜೀರ ಹಂಗಪ್ಪ ಓದ್ಲಿ, ನಿದ್ದೆ ಅಂತೂ ಬರೋಲ್ಲ. ನಿನಗೆ ಕಂಪನಿ ಕೊಡಕ್ಕೆ ಅಂತ ನಾನಿದ್ದೀನಲ್ಲ ಸಿಂಹ. ಇಷ್ಟೊತ್ತು ಅವಳದಾಯ್ತು, ಈಗ ನೀನು ಬಂದ್ಯಾ? ಕನ್ನಿಕಾ ಇರೋದು ಓದ್ ಹೇಳ್ಕೊಡೋದಕ್ಕೆ, ಆದ್ರೆ ಈ ಸಂಜನಾ ಇರೋದು ನಿನಗೆ ಕೇರ್ ಮಾಡೋದಕ್ಕೆ, ಖುಷಿ ಪಡಿಸೋದಕ್ಕೆ. ಅಮ್ಮ ತಾಯಿ, ನೀನು ಖುಷಿ ಪಡಿಸೋದು ಬೇಡ, ನಾನು ಖುಷಿ ಆಗೋದು ಬೇಡ. ನಾನು ಮಲ್ಕೊಬೇಕು, ಎದ್ದೋಗು. ಮಲ್ಕೋಬೇಕಾ? ಮತ್ ಯಾವಾಗ ಓದ್ತೀಯಾ? ನಾನು ಬೆಳಿಗ್ಗೆ ಓದ್ತೀನಿ. ಅಮ್ಮ ಬೆಳಿಗ್ಗೆ ಓದು ಅಂತ ಹೇಳಿದ್ದಾರೆ, ನಾನು ಬೆಳಿಗ್ಗೆ ಓದ್ತೀನಿ. ಈಗ ಮಲ್ಕೋತೀನಿ, ನೀನು ಹೋಗು. ಏಯ್, ಹೋಗು ಅಂದೆ. ನಾನು ಇಲ್ಲೇ ಹೋಗು ಅಂದೆ. ಒಳ್ಳೆ ಆಂಜನೇಯ ಅಂತಾರ ಆಡ್ತಾನಪ್ಪ. ಬಂದ್ಬಿಟ್ಲು ಸುಮ್ಮನೆ ತಲ್ತನಕ್ಕೆ. ಏಯ್ ಸುಕ್ಕು, ಸುಕ್ಕು ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ. ಏನ್ರಿ ಬೆಕ್ಕಿನ ತರ ಬೆಳಿಗ್ಗೆ ಅಡ್ಡ ಹಾಕ್ತಿದ್ದೀರಾ? ನನಗೋಸ್ಕರ ಕಾಫಿ ತಂದಿದ್ಯಾ? ಕೊಡು. ಥ್ಯಾಂಕ್ಸ್ ರೀ, ಇದು ಕಾಫಿ ಅಲ್ಲ, ಗ್ರೀನ್ ಟೀ. ಅದನ್ನ ಸಣ್ಣ ಆಗ್ಬೇಕು ಅಂತ ಗ್ರೀನ್ ಟೀ ತಂದಿದ್ಯಾ? ಕೊಡು. ನಿಮಗಲ್ಲ ರೀ ಸೌಂದರ್ಯಂಗೆ. ನಿನ್ ಸೌಂದರ್ಯ ತೋರ್ಸೋ ಕನ್ಸರ್ನ ನಿನ್ ಗಂಡನ್ ತೋರ್ಸಲ್ವಲ್ಲೇ? ರೀ, ಸೌಂದರ್ಯ ಗ್ರೀನ್ ಟೀ ಮಾಡ್ಕೊಡಿ ಅಂತ ಹೇಳಿದ್ಲು. ಜಾರ್ಜಿಗೆ ಹೇಳೋಣ ಅಂದ್ರೆ ಅವಳ ತಲೆನೋವು ಅಂತ ಕೆಲ್ಸಕ್ಕೆ ಬಂದಿಲ್ಲ. ಇನ್ ದಿಶಾ ಪಾಪ ಮಲಗಿದಾಳೆ. ಹೋಗಿ ಚಿರು ನೆಬ್ರಿಸಿ. ನವದಂಪತಿಗಳು ಅನ್ಯೋನ್ಯವಾಗಿ ಮಲ್ಕೊಂಡಿದ್ದಾರೆ ಕಣೆ, ನಾವ್ಯಾಕೆ ಡಿಸ್ಟರ್ಬ್ ಮಾಡ್ಬೇಕು? ಹೌದಲ್ವಾ? ಏನ್ ಮಾತಾಡ್ತಾ ಇದ್ದೀರಾ? ಸೌಂದರ್ಯ, ನಿನ್ಗೆ ಅಂತ ಗ್ರೀನ್ ಟೀ ಮಾಡ್ಕೊಂಡ್ ಬಂದಿದ್ನಮ್ಮ. ತಗೊಂಬಂದ್ ಕೊಡೋಣ ಅನ್ನೋ ಅಷ್ಟರಲ್ಲಿ ಇವ್ರು ಮಾತಾಡ್ಸ್ಕೊಂಡು ನಿಲ್ಸ್ಬಿಟ್ರು. ಚಿಕ್ಕಮ್ಮವ, ಚಿರು ರೆಡಿನಾ ಸ್ವಲ್ಪ ನೋಡಿ. ಯಾಕಮ್ಮ? ಆಫೀಸಿಗೆ ಹೋಗ್ಬೇಕಲ್ವಾ? ಓ, ಹಂಗಂದ್ರೆ ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಯಾಕೆಂದ್ರೆ ಚಿರು ಇನ್ನೂ ಎದ್ದಿಲ್ಲ ಅಂತ ಕಾಣಿಸುತ್ತೆ. ಯಾಕೆ? ಏನಮ್ಮ ಹಿಂಗೆ ಕೇಳ್ತೀಯಾ? ಅವನು ಅಣ್ಣನ ಕನ್ಸನ್ನ ನನ್ಸ್ ಮಾಡ್ತಿದ್ದಾನೆ. ಏನ್ ಕನ್ಸು? ಮೊನ್ನೆಯಿಂದ ಚಿರು ಮತ್ತು ದಿಶಾ ಅನ್ಯೋನ್ಯವಾಗಿಲ್ವಾ? ಆಮೇಲೆ ಅಣ್ಣ ಮೊಮ್ಮಗು ಬೇಕು ಅಂತ ಹೇಳಿದ್ನಲ್ಲ, ಆ ಕನ್ಸನ್ನ ನನ್ಸ್ ಮಾಡ್ತಿರ್ಬೇಕು. ಏನಪ್ಪ ಚಿರು, ಎಲ್ಲ ಸುಸೂತ್ರವಾಗಿ ಆಯ್ತೆ? ನಿಮಗೆ ಗೊತ್ತಿಲ್ಲದಿರೋದು ಏನಿದೆ ಬಿಡಿ ಚಿಕ್ಕಪ್ಪ. ಸುಮ್ಮನೆ ನನ್ನನ್ನು ಫ್ಲ್ಯಾಶ್ ಬ್ಯಾಕ್ ಕಳಿಸ್ಬಿಟ್ಟೆ. ಚಿಕ್ಕಮ್ಮವ, ಸ್ವಲ್ಪ ಡಿಸೆನ್ಸಿ ಇಲ್ವಾ?
ಚಿರು ನೀನು ಬೇಗ ಹೋಗಿ ರೆಡಿಯಾಗಿ ಆಫೀಸ್ಗೆ ಹೊರಡ್ಬೇಕು. ಓಹ್ ಸರಿ ಅತಿ. ದಿಶಾ ಇಲ್ಲಿ ಮಲಗಿದಾರ ಅದಕ್ಕೆ ಎದ್ದೇಳೋದು ಸ್ವಲ್ಪ ತಡ ಆಗ್ಬೋದು. ನಾನು ಎದ್ದೇ ಇದ್ದೀನಿ ಚಿರಾಗ್. ಹೌದಾ? ಏನಪ್ಪ ಮಲಗಿದ್ದು ಗೊತ್ತಾಗ್ಲಿಲ್ಲ, ಎದ್ದಿದ್ದು ಗೊತ್ತಾಗ್ಲಿಲ್ಲ. ದಾಂಪತ್ಯ ಜೀವನ ಅಂದ್ರೆ ಹಾಗೆ, ಪ್ರಾರಂಭದಲ್ಲಿ ಏನೇನೋ ಆಗತ್ತೆ ಗೊತ್ತೇ ಆಗೋದಿಲ್ಲ, ಆಮೇಲೆ ಹಂಗೆ ಏನೋ ಏನು ಗುಣಗ್ತಿರೋದು. ಸೊ ಆರ್ಥಿಕ ಸಾಕು ಡಿಸ್ಕಷನ್, ಬೇಗ ರೆಡಿಯಾಗಿ ಹೋಗಿ. ಏನಂದ ದಿಶಾ, ನಿನ್ನ ಮುಖದಲ್ಲಿ ಏನೋ ಬೇರೆ ಥರ ಕಳೆ ಕಾಣಿಸ್ತಾ ಇದೆ ಇವತ್ತು. ಇನ್ಮೇಲೆ ಹಂಗೆ ಚಿಕ್ಕಪ್ಪ, ಮನ್ಸಲ್ಲಿ ಇದ್ದಿದ್ದು ಹಳೆ ಕೊಳೆ ಎಲ್ಲ ಕೊಚ್ಕೊಂಡೋಗಿ ಹೊಸ ಮಳೆ ಸುರಿಯೋ ಥರ ಹೊಸ ಕಳೆ ಬರುತ್ತೆ. ಸೊ 2 will become 3. ನಾನೇನೋ ರೆಡಿ. ಚಿರಾಗ್ ಹೋಗಿ ಆಫೀಸಿಗೆ ರೆಡಿಯಾಗಿ. ಗುಡ್ ಲಕ್ ಚಿರು, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಚಿಕ್ಕಪ್ಪ. ನಾನು ಸ್ನಾನ ಮಾಡಬೇಕು. ಸುಕ್ಕು, ನಾನು ಸ್ನಾನ ಮಾಡಬೇಕು ಕಣೆ. ನನ್ನ ಸ್ನಾನ ಬೆಳಿಗ್ಗೆನೆ ಆಯಿತು, ಹೋಗಿ ಸ್ನಾನ ಮಾಡಿ. ಏನು ಹೇಳ್ತೀನೋ, ಎಲ್ಲಿ ಕರೆದ್ರು ಬರಲ್ಲ. ಇವತ್ತು ನನ್ನ ಹನಿಗೆ ನಾನು ಕುಂಕುಮ ಹಚ್ಕೊಳಕತ್ತೀನಿ. ಮುಂದೊಂದು ದಿವಸ ಈ ನರಸಿಂಹನ ನನ್ನ ಹನಿಗೆ ಕುಂಕುಮ ಹಚ್ಬೇಕು, ಹಂಗೆ ಮಾಡ್ತೀನಿ. ನಂಗೆ ಗೊತ್ತೈತಿ ನಾ ಈಗ ಅಂದಿದ್ದು ಈಸಿ ಇಲ್ಲ ಅಂತ. ಆದ್ರೆ ಈ ಹಾವ ಮುಂಗ್ಸಿ ಹಂಗೆ ಜಗಳಾಡೋ ಈ ನರಸಿಂಹ ಸಂಜನಾ ನಡು ನನ್ನ ಬೇಳಿ ಬೇಯಿಸ್ಕೋಬೇಕು. ಆಮ್ಯಾಗ ಈ ಮನೆಯವ್ರ ಮನಸ್ಸು ಗೆಲ್ಬೇಕು. ಸಿಂಹದ ಥರ ಇರೋ ನರಸಿಂಹನ ನನ್ನವನಾಗಿ ಮಾಡ್ಕೊಂಡು ನನ್ನ ಕಾಲು ಕೆಳಗೆ ಬಿದ್ದಿರ್ಬೇಕು. ಹೆಂಗಿದ್ರು ಓದಿ ದೊಡ್ಡ ಆಫೀಸರ್ ಆಕ್ಕನ, ರೊಕ್ಕಕ್ಕಂತೂ ಚಿಂತೆ ಇಲ್ಲ. ಲಾಸ್ಟ್ ಟೈಮ್ ಅವ್ನು ಬಿಟ್ಟು ದೂರ ಹೋಗಿರೋದು ಗಿಲ್ಟ್ ಇನ್ನೂ ಕಾಡಾಕತ್ತೈತಿ. ಆ ತಪ್ಪ ಈ ದಪ್ಪಿ ನಾ ಮಾಡಂಗಿಲ್ಲ. ಅವನು ಬಿಟ್ಟು ದೂರ ಹೋಗೋದು ಇಲ್ಲ. ಅವನಿಗೆ ನನ್ನ ಮೇಲಿರೋ ನೆಗೆಟಿವಿಟಿನ ದೂರ ಮಾಡಬೇಕು. ಅವಾಗ ಮಾತ್ರ ಅವನು ಮೊದಲಿನ ಥರ ನನ್ನ ಜೊತೆ ಕ್ಲೋಸ್ ಆಗಿರೋಕ್ಕೆ ಸಾಧ್ಯ. ಸೊ ಒಳ್ಳೆಯವಳಾಗಿ ನಾಟಕ ಮಾಡೋ ಆಟನ ಇವತ್ತೇ ಶುರು ಮಾಡ್ತೀನಿ.